ಯುದ್ಧದ ಪರಿಹಾರ ಮಾರ್ಗಗಳ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯುದ್ಧವನ್ನ ತಡೆಗಟ್ಟಕ್ಕೆ ಅನೇಕ ಮಾರ್ಗಗಳಿರ್ತಕ್ಕಂಥವು. ಆದರೆ ಆ ಮಾರ್ಗಗಳನ್ನ ಅಥವಾ ವಿಧಾನಗಳನ್ನ ಆ ದೇಶ ಜಾರಿಗೆ ತಂದಾಗ ಮಾತ್ರ ಯುದ್ಧವನ್ನ ತಡೆಗಟ್ಟಬಹುದು. ಸೊ ಆ ನಿಟ್ಟಿನಲ್ಲಿ ಯುದ್ಧವನ್ನ ತಡೆಗಟ್ಟುವಂತಹ ಮಾರ್ಗಗಳಲ್ಲಿ ಬಹಳ ಪ್ರಮುಖವಾದಂತಹ ಮಾರ್ಗ ಏನು ಅಂತಂತಂದ್ರೆ ಡಿಸ್ಪ್ಯೂಟ್ಸ್ಗಳನ್ನ ಅಂದ್ರೆ ವಿವಾದಗಳನ್ನ ಶಾಂತಿಯುತವಾಗಿ ಇತ್ಯರ್ಥಪಡಿಸ್ತಕ್ಕಂಥ. ಇವತ್ತು ಆ ರಾಷ್ಟ್ರಗಳ ನಡುವೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ತಾಂತ್ರಿಕವಾಗಿ, ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತದೆ. ಇವತ್ತು ನಾವೆಂಗೆ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ನಮ್ಮ ನೆರೆಹೊರೆಯವರಿಂದ ನಮಗೆ ಯಾವಾಗಾದ್ರೂ ತೊಂದರೆ ಆದಾಗ ನಾವು ಅವ್ರ ಮೇಲೆ ಯಾವ ರೀತಿಯಾಗಿ ಸಂಘರ್ಷ ಮಾಡ್ತೀವಿ, ಅದು ಸರ್ವೇ ಸಾಮಾನ್ಯ. ಅದೇ ರೀತಿಯಾಗಿ ಇವತ್ತು ಎಲ್ಲ ದೇಶಗಳು ಸಹ ತನ್ನ ನೆರೆಹೊರೆಯ ರಾಷ್ಟ್ರಗಳ ಜೊತೆ ಕ್ಲಾಶ್ಗಳಾಗ್ತಾ ಇರ್ತವೆ. ಕ್ಲಾಶ್ ಅಂತಂದ್ರೆ ಸಂಘರ್ಷ ಆಗ್ತಾ ಇರ್ತವೆ. ಉದಾಹರಣೆ, ಅದೇ ರೀತಿಯಾಗಿ ಬರೀ ನೆರೆಹೊರೆಯ ರಾಷ್ಟ್ರಗಳು ಅಷ್ಟೇ ಅಂತ ಅಲ್ಲ, ದೂರ ಪ್ರಪಂಚ ಇವತ್ತು ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಇವತ್ತು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು, ನೀವೆಲ್ಲ ಅದು ಮ್ಯಾಪ್, ವಿಶ್ವದ ಭೂಪಟ ನೋಡಿದ್ರೆ ಗೊತ್ತಾಗ್ತದೆ. ದೂರದಲ್ಲಿರ್ತಕ್ಕಂತಹ ದೇಶಗಳ ಜೊತೆನೂ ಸಹ ಯುದ್ಧ ಆಗ್ತದೆ. ಸೊ ಯಾಕೆ ಯುದ್ಧ ಆಗ್ತದೆ ದೂರ ದೇಶಗಳ ಜೊತೆ ಅಂದಾಗ, ಯಾವುದಾದ್ರೂ ವ್ಯಾಪಾರ ವಾಣಿಜ್ಯ ವಿಷಯದಲ್ಲಿ ಏನಾದರೂ ತೊಂದರೆ ಆದಾಗ, ಆರ್ಥಿಕ ಸಂಕಷ್ಟಕ್ಕೆ ಏನಾದರೂ ಆರ್ಥಿಕ ಸಂಕಷ್ಟ ಮಾಡಿದ್ರೆ, ಲಾಸ್ ಮಾಡಿದ್ರೆ, ಯಾವುದೋ ಒಂದು ಒಪ್ಪಂದ ಮಾಡ್ಕೊಂಡಿರ್ತೀವಿ, ನಮ್ಮ ದೇಶದಿಂದ ಈ ಪದಾರ್ಥ ತರಿಸ್ಕೊಳ್ತೀವಿ, ಕಳಿಸ್ತೀವಿ, ನೀವು ಸಹ ಬೇರೆ ಪದಾರ್ಥವನ್ನ ಕಳಿಸಿ ನಿಮ್ಮ ದೇಶದಲ್ಲಿ ಅಂತ. ಆ ಒಂದು ಒಪ್ಪಂದ ಮುರಿದು ಬಿದ್ದಾಗ, ಅಂತಿಮವಾಗಿ ಮಾತುಕತೆ ಎಲ್ಲ ವಿಫಲವಾದಾಗ ಯುದ್ಧ ಆಗ್ತದೆ. ಇದು ಒಂದ್ ಕಡೆ. ಸಂಘರ್ಷಗಳು ಹೇಗೆ ಉಂಟಾಗ್ತವೆ ಅಂತ ಹೇಳ್ತಾ ಇದ್ದೀನಿ ನಾನು. ವಿವಾದಗಳು ಹೇಗಾಗ್ತವೆ ದೇಶಗಳ ನಡುವೆ ಅಂತಕ್ಕಂಥ. ಇವತ್ತು ಅತಿಯಾಸೆ, ಇವತ್ತು ದೇಶಗಳ ಒಂದು ಅತಿಯಾಸೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಇವತ್ತು ಉದಾಹರಣೆ ಭಾರತವನ್ನ ತೆಗೆದುಕೊಂಡಾಗ, ಭಾರತದಲ್ಲಿ ಇರ್ತಕ್ಕಂಥ ನೆರೆಹೊರೆಯ ರಾಷ್ಟ್ರಗಳು ಶ್ರೀಲಂಕಾ, ಭೂತಾನ್, ಮಾಲ್ಡೀವಾಸ್, ಚೀನಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಮೇಲ್ಗಡೆ. ಸೊ ಏನಾಗ್ತಾ ಇದೆ, ಉದಾಹರಣೆ ತೆಗೆದುಕೊಂಡಾಗ ಚೀನಾ ದೇಶದವರು ಅಲ್ಲಿ ಹಿಮಾಲಯ ಪರ್ವತದಲ್ಲಿ ಟಿಬೇಟ್ ಅಂತಕ್ಕಂಥದ್ದು ಏನು ಗಡಿ ಭಾಗವನ್ನ ಈಗ ಆಲ್ರೆಡಿ ಅಲ್ಲೂ ಸಹ ಅವರು ಕ್ಯಾಪ್ಚರ್ ಮಾಡ್ಕೊಂಡು ದಾಟಿ ಬರ್ತಾ ಇರತಕ್ಕಂಥದ್ದು. ಈ ಕಡೆ ಜಮ್ಮು ಅಂಡ್ ಕಾಶ್ಮೀರ ಈಗ ಆಲ್ರೆಡಿ ಅರ್ಧ ಪಾಕ್ ಆಕ್ರಮಿತ ಒಂದು ಪ್ರದೇಶ ಆಗಿರ್ತಕ್ಕಂಥದ್ದು. ಈ ತರ ಆದಾಗ ಸಮಸ್ಯೆಗಳು ಉದ್ಭವ ಆಗ್ತದೆ, ಕಾನ್ಫ್ಲಿಕ್ಟ್ ಉದ್ಭವ ಆಗ್ತದೆ. ಅದೇ ತರ ಅಮೆರಿಕ ದೇಶ ಇರಾಕ್ ಮೇಲೆ 2001 ಯುದ್ಧ ಮಾಡಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಅಮೆರಿಕ ಅಂತಕ್ಕಂಥದ್ದು ಬಹಳ ದೊಡ್ಡ ಪ್ರಸಿದ್ಧವಾದಂತಹ ದೇಶ ಅದು. ಅಮೆರಿಕ ಬರೀ ನೋಡಕ್ಕಷ್ಟೇ ಚೆನ್ನಾಗೈತಿ ಅಂತ ಅನ್ನಕ್ಕಾಗಲ್ಲ. ಅದನ್ನ ಆರ್ಥಿಕವಾಗಿ ಮುಂದುವರೆದಿದೆ. ನಿಮ್ಗೆಲ್ಲ ಗೊತ್ತು, ಅಮೆರಿಕದ ರೂಪಾಯಿ ಮುಂದೆ ಯಾವ ದೇಶದ ರೂಪಾಯಿ ಏನಿಲ್ಲ. ಅದು $1 ನಮ್ಮ ದೇಶದ 70 ರೂಪಾಯಿ, 80 ರೂಪಾಯಿಗೆ, 60 ರೂಪಾಯಿಗೆ ಸಮಾನ ಆಗಿರ್ತಕ್ಕಂಥ ನಾವು ನೋಡ್ಬೋದಾಗಿರ್ತಕ್ಕ. ಟೆಕ್ನಾಲಜಿಲಿ ಮುಂದುವರ್ತಕ್ಕಂಥ ದೇಶ ಯಾವುದು ಅಂತಂತಂದ್ರೆ ಅಮೆರಿಕ. ಸೊ ಅಂತಹ ರಾಷ್ಟ್ರ ಇಡೀ ವಿಶ್ವನ್ನೇ ತನ್ನ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಅಂತಹ ರಾಷ್ಟ್ರದ ಮೇಲೆ ಭಯೋತ್ಪಾದನೆಯ ಮುಖಾಂತರ ಪ್ರತಿರೋಧವನ್ನ ವ್ಯಕ್ತಪಡಿಸಿದಂತಹ ದೇಶ ಇರಾಕ್. ಸೊ ಯಾವಾಗ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕಟ್ಟಡದ ಮೇಲೆ 2000 ಇಸ್ವಿಲಿ 2 ಪ್ಲೈನ್ಗಳನ್ನ ಕ್ರ್ಯಾಶ್ ಮಾಡಿರ್ತಕ್ಕಂಥದ್ದು, ಡಿಕ್ಕಿ ಹೊಡಿಸಿ, ಆ ಕಟ್ಟಡ ಬಹಳ ದೊಡ್ಡದಾಗಿತ್ತು, ಅದು
ಮತ್ತೊಂದ್ಸಲಿ ಹೇಳ್ತೀನಿ ಅದು ಯಾವ ರೀತಿಯಾಗಿ ಅದು ಆಗಿದೆ ಅಂತಕ್ಕಂಥದ್ದು ಸನ್ನಿವೇಶ. ಇದರಿಂದ ಅಮೇರಿಕಾಕ್ಕೆ ಲಾಸ್ ಆದದ್ದು ಯಾವ ತರ ಲಾಸ್ ಆಯಿತು ಅಂದ್ರೆ ಕಟ್ಟಡಕ್ಕೆ ಡ್ಯಾಮೇಜ್ ಆಯಿತು, ಜನ ಸತ್ರು ಅಂತಕ್ಕಂಥದ್ದು ಲಾಸ್ ಅದು ಒಂದ್ ಕಡೆ. ಆದ್ರೆ ವಿಶ್ವದಲ್ಲಿ ಆ ಒಂದು ಆಕ್ಸಿಡೆಂಟ್ ಇಂದ ಮುಜುಗರಗಳಿಗೆ ಒಳಗಾಯಿತು. ಮುಜುಗರ ಅಂತಂದ್ರೆ ಇಂತಹ ನಾನು ದೊಡ್ಡ ದೇಶ, ನನ್ನಂತ ದೇಶದ ಮೇಲೆ ಈ ತರ ಆಗಿದೆ ಅಂತಕ್ಕಂಥ ಬೇರೆ ದೇಶಗಳು ಆಡ್ಕೊಳ್ಳೋ ಅಂತಕ್ಕಂಥ ಕಾರಣಕ್ಕೋಸ್ಕರ ಒಂದು ಇರಾಕ್ ದೇಶ ಮೇಲೆ ಯುದ್ಧ ಮಾಡಿರ್ತಕ್ಕಂಥದ್ದು. ನಾನು ಇದೆಲ್ಲ ವಿವಾದಗಳು ಹೇಗೆ ಉಂಟಾಗ್ತವೆ ಅಂತ ಹೇಳ್ತಾರೆ. ಈ ವಿವಾದಗಳು ಉಂಟಾಗುವಂತ ಸರ್ವೇ ಸಾಮಾನ್ಯ. ಆದ್ರೆ ಈ ವಿವಾದಗಳನ್ನ ನಾವು ಬಗೆಹರಿಸ್ಕೋಬೇಕು, ಶಾಂತಿಯುತವಾಗಿ ಬಗೆಹರಿಸ್ಕೋಬೇಕು, ಒಪ್ಪಂದ ಮಾಡ್ಕೊಳ್ಬೇಕು, ರಾಜಿ ಸೂತ್ರ ಅನುಭವಿಸ್ಕೋಬೇಕು, ಪಂಚಾಯಿತಿಗಳ ಮುಖಾಂತರ ಇತ್ಯರ್ಥಪಡಿಸ್ಕೋಬೇಕು, ರಾಯಭಾರತ್ವದ ಮುಖಾಂತರ ಇತ್ಯರ್ಥಪಡಿಸ್ಕೋಬೇಕು. ಸಂಘರ್ಷಗಳನ್ನ ನಾವು ಜಾಸ್ತಿ ಮಾಡಿದಷ್ಟು ಹೋಗ್ತಾ ಇದ್ರೆ ಅದರಿಂದ ದೇಶದ ಅಭಿವೃದ್ಧಿಗೆ ಮಾರಕ ಆಗ್ತದೆ. ದೇಶದ ಅಭಿವೃದ್ಧಿ ಕಡೆ ಗಮನ ಕೊಡಕ್ಕಾಗಲ್ಲ. ಉದಾಹರಣೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಸಮಸ್ಯೆ 1947ರಲ್ಲೂ ಇದೆ, 47ರಿಂದಲೂ ಇದೆ. 98ರಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ಆಗಿದ್ದಂತಹ ಜನರಲ್ ಮುಷರಫ್, ಭಾರತದ ಪ್ರಧಾನಮಂತ್ರಿ ಆಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಒಂದು ಜಮ್ಮು ಮತ್ತೆ ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಡಿ ವಿವಾದಕ್ಕೋಸ್ಕರನೇ ಒಂದು ಬಗೆಹರಿಸೋಸ್ಕರ ಇಬ್ಬರೂ ನಾಯಕರುಗಳು ದೆಹಲಿನಲ್ಲಿ ಆ ಒಂದು ಏನು ತಾಜ್ ಮಹಲ್ ಇದೆ, ಆ ತಾಜ್ ಮಹಲ್ನ ಬಳಿ ಕುತ್ಕೊಂಡು ಮಾತುಕತೆ ಆಡ್ಕೊಂಡು ಸಮಸ್ಯೆ ಬಗೆಹರಿಸೋಕ್ಕೋಸ್ಕರ ಮಾತುಕತೆ ಆಡಿರ್ತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಆದರೆ ಅದು ಸಮಸ್ಯೆ ಎಲ್ಲ ಕುತ್ಕೊಂಡು ಮಾತಾಡ್ಬಿಟ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಅಂತಲೂ ಹೇಳಲ್ಲ. ಅದೇ ರೀತಿಯಾಗಿ ಬಗೆಹರಿತವೆ ಕೆಲವು, ಅವು ಕೆಲವೊಂದು ಫೇಲ್ಯೂರ್ ಆಗ್ತವೆ. ಈ ಥರ ಯಾವುದೇ ರೀತಿಯಾದಂತಹ ಸಂಘರ್ಷಗಳಾದಾಗ, ವಿವಾದಗಳಾದಾಗ ದೇಶಗಳೆಲ್ಲ ರಾಜಿ ಸೂತ್ರ ಮತ್ತೆ ಸಂಧಾನ ಮುಖಾಂತರ ಮತ್ತೆ ಸಾಮಾನ್ಯವಾಗಿ ರಾಯಭಾರತ್ವ ಮುಖಾಂತರ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಒಂದು ನೋಡಿಕೊಂಡು ಮುಂದೆ ಯುದ್ಧ ಮಾಡಿದ್ರೆ ನಮಗೆ ಲಾಸು ಅಂತಕ್ಕಂಥ ಮನೋಭಾವ ಇಟ್ಕೊಂಡು ಈ ತರ ವಿವಾದಗಳನ್ನ ಬಗೆಹರಿಸ್ಕೊಂಡ್ರೆ ಯುದ್ಧ ನಡೆಯಲ್ಲ. ಇದು ಫಸ್ಟ್ ಒನ್. ವಿವಾದಗಳನ್ನ ಶಾಂತಿಯುತವಾಗಿ ಇತ್ಯರ್ಥ ಪಡಿಸ್ಕೊಳ್ತಕ್ಕಂಥ. ಸೆಕೆಂಡ್ ಪಾಯಿಂಟು, ನಿಶಸ್ತ್ರೀಕರಣ ತತ್ವವನ್ನ ಅಳವಡಿಸ್ಕೊಳ್ಬೇಕು. ನಿಶಸ್ತ್ರೀಕರಣ ತತ್ವ ಅಂತಂದ್ರೆ ನಾವು 3 ಆಂಗಲ್ನಲ್ಲಿ ಯೋಚನೆ ಮಾಡಬೇಕಾಗ್ತದೆ, 3 ದೃಷ್ಟಿಕೋನದಲ್ಲಿ ಯೋಚನೆ ಮಾಡಬೇಕಾಗ್ತದೆ, 3 ಅರ್ಥದಲ್ಲಿ ಯೋಚನೆ ಮಾಡಬೇಕಾಗ್ತದೆ. ನಿಶಸ್ತ್ರೀಕರಣ ಎಂದರೆ 3 ಅರ್ಥವನ್ನ ನಾವು ನೋಡಬೇಕು. ಮೊದಲನೇದಾಗಿ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನ ಕಡಿಮೆ ಮಾಡುವಂಥದ್ದು ಒಂದು. ಇನ್ನೊಂದು, ಅತ್ಯಂತ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಇರುವಂತಹ ಶಸ್ತ್ರಾಸ್ತ್ರಗಳನ್ನ ಉತ್ಪಾದನೆಯನ್ನ ಕೈ ಬಿಡ್ತಕ್ಕಂಥದ್ದು ಇನ್ನೊಂದು ಪಾಯಿಂಟ್ಸ್. ಮೂರನೇ ಪಾಯಿಂಟ್ಸು, ಈಗ ಆಲ್ರೆಡಿ ನಮ್ಮ ಹತ್ರ ಹೆಚ್ಚಿನ ರೀತಿಯಾದಂತಹ ಶಸ್ತ್ರಾಸ್ತ್ರಗಳಿವೆ. ಅದರಲ್ಲಿ ಕೆಲವು ಶಸ್ತ್ರಾಸ್ತ್ರಗಳನ್ನ ನಾವೇ ಸ್ವಇಚ್ಛೆಯಿಂದ ಸ್ವಂತ ಡೆಮಾಲಿಷ್ ಮಾಡುವಂಥದ್ದು. ಡೆಮಾಲಿಷ್ ಮೀನ್ಸ್ ಹಾಳು ಮಾಡುವಂಥದ್ದು ನಾವೇ ಸ್ವಂತ. ನಾನು ಯಾಕೆ ನಿಶಸ್ತ್ರೀಕರಣವನ್ನ ತತ್ವವನ್ನ ಎಲ್ಲ ದೇಶಗಳು ಅಳವಡಿಸ್ಕೊಂಡ್ರೆ ಯುದ್ಧವನ್ನ ತಡೆಗಟ್ಬೋದು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನಾಗಲೇ ಹೇಳಿದೆ, ಯುದ್ಧ ಏನು ಅದು ಕೊನೆಯಲ್ಲ. ಯುದ್ಧಕ್ಕಿಂತ ಇವತ್ತು ಮಾಡ್ದೇ ಬೇಕಾದಷ್ಟು ಮಾರ್ಗಗಳ ಮುಖಾಂತರ ನಾವು ಬಗೆಹರಿಸ್ಕೋಬಹುದು. ಅದರಲ್ಲಿ ನಿಶಸ್ತ್ರೀಕರಣ ತತ್ವವೂ ಸಹ ಒಂದೇ. ಯಾವಾಗ ನಮ್ಮ ಹತ್ರ ಕಡಿಮೆ ಶಸ್ತ್ರಾಸ್ತ್ರಗಳು ಇರ್ತವೆ ಆವಾಗ ನಾವು ಬೇರೆ ದೇಶದ ಮೇಲೆ ಯುದ್ಧ ಮಾಡಕ್ ಹೋಗಲ್ಲ. ತಡೆಯಪ್ಪ, ನಮ್ಮ ಹತ್ರ ಕಡಿಮೆ ಇದೆ, ಅದಕ್ಕೆ ನಾವು ಬೇರೆ ದೇಶದ ಮೇಲೆ ಯುದ್ಧ ಮಾಡಬಾರ್ದು ಅಂತಕ್ಕಂಥ ಮನೋಭಾವ ಹೋಗುತ್ತದೆ. ಅದೇ ತರ
ನಾವು ಯಾವ ರೀತಿಯಾಗಿ ಈ ತರ ಮನೋಭಾವವನ್ನು ಹೊಂದ್ತೀವಿ, ಅದೇ ಬೇರೆ ದೇಶಗಳು ಸಹ ಅದೇ ರೀತಿಯಾದಂಥ ತತ್ವವನ್ನು ಅಳವಡಿಸ್ಕೊಂಡ್ರೆ ಅವರು ಸಹ ಯುದ್ಧ ಮಾಡಕ್ ಬರಲ್ಲ. ನಮ್ಮ ಹತ್ರ ಹೆಚ್ಚಿನ ವೆಪನ್ಸ್ ಇಲ್ಲ, ನಮ್ಮ ಹತ್ರ ಅತ್ಯಂತ ಹೆಚ್ಚು ಪ್ರಭಾವಶಾಲಿಯಾಗಿರ್ತಕ್ಕಂತಹ ಅಣ್ವಸ್ತ್ರಗಳಿಲ್ಲ, ಲಿಮಿಟ್ ಆಗಿರ್ತಕ್ಕಂಥವು ಅಂತಕ್ಕಂಥ ಮನೋಭಾವ ಇರ್ತವೆ. ಆಗ ಯುದ್ಧ ಕಡಿಮೆ ಆಗ್ತದೆ. ಅದ್ ಬಿಟ್ಟು ನಮ್ಮ ಹತ್ರ ಜಾಸ್ತಿ ಯಥೇಚ್ಛವಾಗಿ ಉತ್ಪಾದನೆ ಮಾಡಿ ಮಡಗಿದ್ರೆ, ಅಪಾಯಕಾರಿಯಾದಂತಹ ಒಂದು ಅಣ್ವಸ್ತ್ರಗಳನ್ನೆಲ್ಲ ತಯಾರು ಮಾಡಿದ್ರೆ ಅದನ್ನ ಪ್ರಯೋಗ ಮಾಡೋಕ್ಕೋಸ್ಕರನಾದ್ರೂ ನಾವು ಯುದ್ಧ ಮಾಡ್ತೀವಿ. ಅದ್ರ ಎಫೆಕ್ಟ್ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರನಾದ್ರೂ ಯುದ್ಧ ಮಾಡ್ತೀವಿ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ, ಈ ಉತ್ಪಾದನಾ ಮಟ್ಟವನ್ನ ಕಡಿಮೆ ಮಾಡಬೇಕಾಗ್ತದೆ, ಶಸ್ತ್ರಾಸ್ತ್ರಗಳ ಉತ್ಪಾದನಾ ಮಟ್ಟವನ್ನು. ಅಥವಾ ಅದೇ ದುಡ್ಡನ್ನ, ಅದೇ ಆರ್ಥಿಕವಾದಂತಹ ಅಮೌಂಟನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಕೈಗೊಂಡ್ರೆ ನಿಜವಾಗ್ಲೂ ಸಹ ಅದು ಹೆಲ್ಪ್ ಆಗ್ತದೆ. ಸೊ ಹೀಗಾಗಿ ನಿಶಸ್ತ್ರೀಕರಣ ತತ್ವ ಅಂತಂದ್ರೆ ಇಷ್ಟೇ. ಕಡಿಮೆ ಪ್ರಮಾಣದ ಅಣ್ವಸ್ತ್ರಗಳನ್ನ ತಯಾರು ಮಾಡ್ತಕ್ಕಂಥದ್ದನ್ನ ನಾವು ನಿಶಸ್ತ್ರೀಕರಣ ತತ್ವ ಅಂತೀವಿ. ಯಾವಾಗ ನಮ್ಮ ಹತ್ರ ಕಡಿಮೆ ಆದಂತಹ ವೆಪನ್ಸ್ಗಳಿರ್ತವೆ ನಾವು ಯುದ್ಧ ಮಾಡಕ್ ಹೋಗಲ್ಲ. ಅದೇ ಥರ ಬೇರೆ ದೇಶಗಳು ಅಷ್ಟೇ. ಸೊ ಆ ನಿಟ್ಟಿನಲ್ಲಿ ನಿಶಸ್ತ್ರೀಕರಣ ತತ್ವವನ್ನ ಎಲ್ಲಾ ದೇಶಗಳು ಅಳವಡಿಸ್ಕೊಂಡ್ರೆ, ಒಂದ್ ದೇಶ ಅಲ್ಲ ಎಲ್ಲಾ ದೇಶಗಳು ಅಳವಡಿಸ್ಕೊಂಡ್ರೆ ಯುದ್ಧವನ್ನ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು. ಇದು ಎರಡನೇ ಪಾಯಿಂಟ್. ಮೂರನೇ ಆದಂತ ಅಂಶ ಯುದ್ಧದ ಸನ್ಯಾಸತ್ವ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಜಪಾನ್ ದೇಶ ಯುದ್ಧದ ಸನ್ಯಾಸತ್ವ, ಯುದ್ಧವನ್ನ ತಡೆಗಟ್ಟಲು ಇರತಕ್ಕಂತಹ ಮತ್ತೊಂದು ಮಾರ್ಗ ಯುದ್ಧದ ಸನ್ಯಾಸತ್ವ ಅಂತ ಕರಿತೀವಿ. ಜಪಾನ್ ದೇಶ 1945ರಲ್ಲಿ ಯಾವಾಗ ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತು ಮತ್ತು ಅದರಿಂದ ಇಂಪ್ಯಾಕ್ಟ್ ಯಾವಾಗ ಆಯ್ತು, ಹೊಸದಾಗಿ ಸಂವಿಧಾನವನ್ನ ಅದು ರಚನೆ ಮಾಡ್ಕೊಂಡ ನಂತರ ಆ ಸಂವಿಧಾನದಲ್ಲಿ ಹೇಳ್ಬಿಡ್ತು, ನಮ್ಮ ದೇಶ ಶಾಂತಿಯುತ ದೇಶ, ನಾವು ಅನವಶ್ಯಕವಾಗಿ ಬೇರೆ ದೇಶದ ಮೇಲೆ ಯುದ್ಧ ಮಾಡಲ್ಲ, ನಾವು ಯುದ್ಧವನ್ನ ತ್ಯಾಗ ಮಾಡಿದ್ದೀವಿ ಅಂತಕ್ಕಂಥದ್ದು ಜಪಾನ್ ಸಂವಿಧಾನದ ಒಂದು ಪ್ರಮುಖವಾದಂಥ ಲಕ್ಷಣ. ಅಂದ್ರೆ ಇದರ ಅರ್ಥ ನೀವು ನಾನು ಯುದ್ಧನೇ ಮಾಡಲ್ಲ ಅಂತಲ್ಲ, ನಾವು ಅನವಶ್ಯಕವಾಗಿ ಬೇರೆ ರಾಷ್ಟ್ರಗಳ ಜೊತೆ ಅಹಿಂಸಾ ಮಾರ್ಗಕ್ಕೆ ಹೋಗಲ್ಲ. ಹಂಗನ್ಬಿಟ್ಟು ಅವ್ರು ಬಂದ್ರೆ ನಾವು ಹೋಗಲ್ವಾ ಅಂತ ಅಲ್ಲ, ಅವ್ರು ಬಂದ್ರೆ ಖಂಡಿತ ಹೋಗ್ತೀವಿ ನಾವು, ಬಟ್ ನಾವೇನೆ ಬೈ ಫೋರ್ಸ್ ಹೋಗಲ್ಲ. ಏನಾದ್ರೂ ಸಮಸ್ಯೆಗಳು ಬಂದ್ರೆ ನಾವೇ ಕುತ್ಕೊಂಡು ಮಾತುಕತೆ ಆಡ್ಕೊಳ್ತೀವಿ ಅಂತಕ್ಕಂಥದ್ದು ಜಪಾನ್ ದೇಶದ ಒಂದು ಯುದ್ಧದ ನೀತಿಯಾಗಿರ್ತಕ್ಕಂಥ, ಯುದ್ಧ ತ್ಯಾಗವನ್ನ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಿಮ್ಗೆಲ್ಲ ಗೊತ್ತು, ಅಶೋಕ ಚಕ್ರವರ್ತಿ ಯಾವಾಗ ಅದು ಆಗ್ತದೆ ಕಳಿಂಗ ಯುದ್ಧ, ಅದರಿಂದ ನೋಡಿದಂಥ ಅಪಾರವಾದಂಥ ಏನು ಒಂದು ಅವನ ಒಂದು ಕ್ರೌರ್ಯ ಪರಿಸ್ಥಿತಿ ನೋಡಿ ಅವನ ಒಂದು ಮನಸ್ಸು ಚೇಂಜ್ ಆಗ್ತದೆ, ಅವನ ಆಟಿಟ್ಯೂಡ್ ಚೇಂಜ್ ಆಗ್ತದೆ, ನಾನು ಯುದ್ಧವನ್ನ ಮಾಡಲ್ಲ ಇನ್ನು ಮುಂದೆ ಅಂತಕ್ಕಂಥದ್ದು. ಆ ರೀತಿಯಾಗಿ ಮನೋಭಾವವನ್ನ ಎಲ್ಲಾ ರಾಷ್ಟ್ರಗಳು ಅಳವಡಿಸ್ಕೊಳ್ಬೇಕು. ಏನೇ ಸಮಸ್ಯೆ ಬರ್ತವೆ, ಆ ಸಮಸ್ಯೆಗಳಿಗೆ ಪರಿಹಾರ ಇರ್ತವೆ. ಸೊ ಯುದ್ಧವನ್ನ ಮಾಡೋದು ಒಂದೇ ದಾರಿ ಅಲ್ಲ. ಸೊ ಯುದ್ಧವನ್ನ ನಾವು ಮಾಡಲ್ಲ, ಶಾಂತಿಯುತವಾಗಿ ಬಗೆಹರಿಸ್ಕೊಳ್ತೀವಿ, ಯುದ್ಧವನ್ನ ಪರಿತ್ಯಾಗ ಮಾಡ್ತೀವಿ ಅಂತಕ್ಕಂತಹ ಒಂದು ಬಂದಾಗ ಯಾವುದೇ ಯುದ್ಧಗಳು ಆಗಲ್ಲ, ವಿವಾದಗಳು ಶಾಂತಿಯುತವಾಗಿ ಬಗೆಹರ್ತವೆ. ಇನ್ನೊಂದು ಯುದ್ಧದ ತಡೆಗಟ್ಟಲು ಇರ್ತಕ್ಕಂಥ ಇನ್ನೊಂದು ಬಹಳ ಪ್ರಮುಖವಾದಂಥ ದಾರಿ ಅಥವಾ ಅಂಶ ಅಂತಾರಾಷ್ಟ್ರೀಯ ಕಾನೂನು. ನಾವು ಕಾನೂನನ್ನ ನಾವು ನೋಡುವಾಗ ನಾವು ಪ್ರತಿಯೊಬ್ಬರೂ ಸಹ ಭಯ ಎದುರುಕೊಳ್ತಾ ಇರೋದು ಯಾವ್ದಕ್ಕೆ ಅಂತಂದ್ರೆ ಕಾನೂನಿಗೆ. ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು, ನಿಮಗೂ ಗೊತ್ತಿರುವಂತ ವಿಷಯ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಕಾನೂನು ಎಂದ್ರೆ ಎಲ್ಲಾ ರಾಷ್ಟ್ರಗಳಿಗೂ ಅನ್ವಯವಾಗುವಂತಹ ಕಾನೂನನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಅಂತಾರಾಷ್ಟ್ರೀಯ ಕಾನೂನು ಅಂತ ಕರಿತೀವಿ. ಇವತ್ತು ವಿಶ್ವದಲ್ಲಿ ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ಕೊಡಬೇಕಾಗ್ತದೆ, ಎಲ್ಲಾ ದೇಶಗಳು ಗೌರವ ಕೊಡಬೇಕು. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಒಂದು ಕಾನೂನಿನ ಅನುಗುಣವಾಗಿ ನಡಿಬೇಕು ಎಲ್ಲ ದೇಶಗಳು. ನಾವೆಂಗೆ ಕಾನೂನು ಅನುಗುಣವಾಗಿ ನಡೀತಾ ಇದೀವೋ ಜೀವನದಲ್ಲಿ, ಸಮಾಜದಲ್ಲಿ ನೈತಿಕತೆ ಮುಖ್ಯ. ಫಸ್ಟ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂತಂದ್ರೆ,
ಪ್ರತಿಯೊಂದು ದೇಶವನ್ನು ಮತ್ತೊಂದು ದೇಶ ಗೌರವಿಸಬೇಕು. ಪ್ರತಿಯೊಬ್ಬ ಮನುಷ್ಯನು ಮತ್ತೊಬ್ಬ ಮನುಷ್ಯನನ್ನ ಗೌರವಿಸಬೇಕು. ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ಮತ್ತೊಂದು ಪರಿಕಲ್ಪನೆಯಲ್ಲಿ ಮಾತನಾಡೋದ್ರೆ ನೈತಿಕತೆ ಮುಖ್ಯ. ಫಸ್ಟ್ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಂಜಾಯ್ಮೆಂಟ್ ಎಲ್ಲ ಇರುತ್ತೆ, ಖುಷಿ ಇರುತ್ತೆ, ಆದ್ರೆ ಇಗೋನಸ್ ಇರಬಾರ್ದು. ಆಟಿಟ್ಯೂಡ್, ಗುಡ್ ಆಟಿಟ್ಯೂಡ್ ಇರಬೇಕು. ಅದು ಆಗಿದ್ದಾಗ ಪೀಸ್ಫುಲ್ ಆದಂತ ಲೈಫ್ ಅನ್ನ ಲೀಡ್ ಮಾಡಕ್ಕೆ ಅನುಕೂಲ ಆಗ್ತದೆ. ಪೀಸ್ಫುಲ್ ಆದಂತ ಲೈಫ್ ಅನ್ನ ಲೀಡ್ ಮಾಡಬೇಕು ಅಂದ್ರೆ ನಾವು ಕಾನೂನಿಗೆ ಗೌರವ ಕೊಡಬೇಕು. ನಾವು ಯಾವಾಗ ಕಾನೂನಿಗೆ ಗೌರವ ಕೊಡಲ್ವಾ, ಡಿಸ್ಟರ್ಬೆನ್ಸ್ ಆಗ್ತದೆ ಜೀವನದಲ್ಲಿ. ಅನವಶ್ಯಕವಾಗಿ ಆರೋಗ್ಯ ಹಾಳಾಗ್ತದೆ, ನೆಮ್ಮದಿ ಹಾಳಾಗ್ತದೆ, ಒಂದು ಆಗಲ್ಲ, ಸಂತೋಷಕರ ಅಂತ ಜೀವನ ನಡೆಸಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ರಾಷ್ಟ್ರಗಳು ಸಹ ಎಲ್ಲಾ ರಾಷ್ಟ್ರಗಳಿಗೂ ಗೌರವ ಕೊಡಬೇಕಾಗ್ತದೆ, ವಿಧೇಯತೆಯಿಂದ ಇರಬೇಕಾಗ್ತದೆ. ಸೊ ಏನಾದರೂ ಸಮಸ್ಯೆಗಳು ಉದ್ಭವ ಆದ್ರೆ, ದೇಶಗಳ ನಡುವೆ ವಿವಾದಗಳು ಉದ್ಭವ ಆದ್ರೆ, ಆ ಸಮಸ್ಯೆಗಳನ್ನ ಅಂತಾರಾಷ್ಟ್ರೀಯ ಕಾನೂನಿಗೆ ಅನುಗುಣವಾಗಿ ನಾವು ಬಗೆಹರಿಸ್ಕೋಬೇಕು. ಅಂತಾರಾಷ್ಟ್ರೀಯ ಕಾನೂನನ್ನು ನಾವು ಪಾಲನೆ ಮಾಡಬೇಕು. ಅಂತಾರಾಷ್ಟ್ರೀಯ ಕಾನೂನನ್ನ ಬಹಳ ಕಟ್ಟುನಿಟ್ಟಾಗಿ ನಾವು ಪರಿಪಾಲನೆ ಮಾಡಿದಾಗ ಕಾನೂನು ಪ್ರಕಾರ ಶಿಕ್ಷೆ ಆಗ್ತದೆ. ಶಿಕ್ಷೆ ಹೇಗಾಗ್ತವೆ ಬೇರೆ ರಾಷ್ಟ್ರಗಳಿಗೆ ಅಂತ ನೀವು ಕೇಳಿದ್ರೆ, ಆ ದೇಶಗಳಿಗೆ ಏನಾದರೂ, ಬೇರೆ ದೇಶಗಳಿಂದ ಏನಾದರೂ ಆರ್ಥಿಕ ವ್ಯಾಪಾರ ವಾಣಿಜ್ಯ ಎಲ್ಲ ಬಂದ್ ಆಗ್ಬಿಟ್ರೆ, ಯುದ್ಧ ಮಾಡೋ ಬದಲು ಆ ಬೇರೆ ದೇಶಗಳಿಂದ ಕಳಿಸ್ತಾ ಇರ್ತಾರಲ್ಲ, ಆ ದೇಶಕ್ಕೆ ಆರ್ಥಿಕ ಒಂದು ವಾಣಿಜ್ಯ ಸಂಪನ್ಮೂಲಗಳನ್ನೆಲ್ಲ ಬಂದ್ ಮಾಡಿದ್ರೆ ಆ ದೇಶಕ್ಕೆ ಆರ್ಥಿಕವಾಗಿ ಲಾಸ್ ಆಗ್ತದೆ. ಸೊ ಆ ರೀತಿಯಾಗಿ ಕ್ರಮ ಕೈಗೊಳ್ಬೋದು. ಅದು ಬಿಟ್ಟು ಯುದ್ಧ ಮಾಡ್ತಕ್ಕಂಥದ್ದೇ ಒಂದು ಪರಿಹಾರ ಮಾರ್ಗ ಅಲ್ಲ. ಸೊ ಅಂತಾರಾಷ್ಟ್ರೀಯ ಕಾನೂನು ಮುಖಾಂತರ ಬಗೆಹರಿಸ್ಕೊಳ್ತಕ್ಕಂಥದ್ದು ಒಂದು ಸಮಸ್ಯೆಗಳನ್ನ, ಆವಾಗ ಯುದ್ಧ ಮಾಡಕ್ ಹೋಗಲ್ಲ. ಹಾಗಾಗಿ ಏನ್ ಹೇಳ್ಬೋದು ಅಂತಂದ್ರೆ ಇಷ್ಟೇ, ಪ್ರತಿಯೊಂದು ದೇಶಗಳು ಸಹ ಅಂತಾರಾಷ್ಟ್ರೀಯ ಕಾನೂನಿಗೆ ವಿಧೇಯತೆಯಾಗಿರ್ಬೇಕು, ಜೊತೆಗೆ ಗೌರವವನ್ನ ಕೊಡಬೇಕಾಗ್ತದೆ, ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡಬೇಕಾಗ್ತದೆ. ಆಗ ಯುದ್ಧ ಅಂತಕ್ಕಂಥದ್ದು ಆಗಲ್ಲ. ಮತ್ತೊಂದು ಕಾನ್ಸೆಪ್ಟ್ ಬಹಳ ಪ್ರಮುಖವಾಗಿ ಯುದ್ಧವನ್ನ ತಡೆಗಟ್ಟಲು ಇರ್ತಕ್ಕಂತಹ ಕಾನ್ಸೆಪ್ಟ್, ಯುದ್ಧದ ಭೀಕರತೆ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು. ಯುದ್ಧದ ಅಪಾಯದ ಬಗ್ಗೆ ಒಂದು ಏನ್ ಮಾಡ್ತೀವಿ ಏನ್ ಹೇಳ್ಬೋದು ಅಂತಂದ್ರೆ, ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು, ಅರಿವು ಮೂಡಿಸ್ತಕ್ಕಂಥದ್ದು, ಪ್ರಜ್ಞೆ ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು. ಫಾರ್ ಎಕ್ಸಾಂಪಲ್, ಯುದ್ಧ ಯಾರಿಂದ ಆಗ್ತದೆ ಅಂತಂದ್ರೆ ಆ ದೇಶದ ರಾಷ್ಟ್ರೀಯ ನಾಯಕರಿಂದ ಆಗ್ತದೆ. ಆ ರಾಷ್ಟ್ರದ ನಾಯಕರಿಗೆ ಅರಿವು ಮೂಡಿಸ್ಬೇಕು. ಯುದ್ಧ ಅಂತಕ್ಕಂಥದ್ದು ಲಾಭದಾಯಕ ಅಲ್ಲ, ಯುದ್ಧದಿಂದ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಮೂಡಿದ್ರೆ ಯುದ್ಧ ಆಗಲ್ಲ. ಹಾಗಾಗಿ ಅವ್ರಿಗೆ ಯುದ್ಧದ ಹಾನಿ ಬಗ್ಗೆ, ಯುದ್ಧದ ಭೀಕರತೆ ಬಗ್ಗೆ ಅರಿವನ್ನ ಮೂಡಿಸ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ಯುದ್ಧ ಅಂತಕ್ಕಂಥದ್ದು ಲಾಭದಾಯಕ ಅಲ್ಲ, ಯಾವತ್ತೂ ಲಾಭದಾಯಕ ಅಲ್ಲ ಅಂತಕ್ಕಂಥದ್ದು ಸಹ ಅವ್ರಿಗೆ ಹೇಳ್ಬೇಕಾಗ್ತದೆ ಬಹಳ ಪ್ರಮುಖವಾಗಿ. ಅದೇ ರೀತಿಯಾಗಿ ನಾವು ಸಾಮಾನ್ಯವಾಗಿ ಅವ್ರಿಗೆ ಯುದ್ಧದ ಬಗ್ಗೆ, ಯಾವ ದೇಶ ಯುದ್ಧ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತದೆ, ಆಗ ಬೇರೆ ದೇಶಗಳು ಆ ದೇಶಕ್ಕೆ ಏನಾದರೂ ಒಂದು ಬುದ್ಧಿವಾದ ಹೇಳಿ ಯುದ್ಧದ ಅವೇರ್ನೆಸ್ ಬಗ್ಗೆ ಒಂದು ಹೇಳಿದಾಗ ಅವಾಗ ಏನಾಗಲ್ಲ ಅಂತಂತಾರೆ, ಯುದ್ಧ ಆಗಲ್ಲ. ಹೀಗಾಗಿ ಯುದ್ಧದ ಹಾನಿ ಬಗ್ಗೆ, ಯುದ್ಧದ ಒಂದು ಅವೇರ್ನೆಸ್ ಬಗ್ಗೆ ಅವ್ರಿಗೆ ಒಂದು ಹೇಳಿದಾಗ ಅದು ಯುದ್ಧ ಆಗದೇ ಇರತಕ್ಕಂಥದ್ದನ್ನ ನಾವು ತಡೆಗಟ್ಬೋದು. ಇದು ಒಂದು ರೀತಿಯಾದಂಥ ವೇ ಆಗಿದೆ. ಮತ್ತೊಂದು ವೇ ವಿಶ್ವಸಂಸ್ಥೆ. ಇವತ್ತು ಏನಾಗ್ತಾ ಇದೆ, ವಿಶ್ವಸಂಸ್ಥೆ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರೆ ಯುದ್ಧ ಆಗ್ತಾ ಇರಲಿಲ್ಲ. ವಿಶ್ವಸಂಸ್ಥೆಯ ಕೆಲಸ ಏನು ಅಂತಂತಂದ್ರೆ, ಬಹಳ ಪ್ರಮುಖವಾಗಿ ಈ ತರ ಯಾವುದೇ ರೀತಿಯ ರಾಷ್ಟ್ರಗಳ ನಡುವೆ ಕ್ಲಾಶ್ ಆದಾಗ, ಕ್ಲಾಶ್ ಅಂತಂದ್ರೆ ವಿವಾದಗಳಾದಾಗ, ಆ ಸಮಸ್ಯೆಗಳನ್ನ
ಬಗೆಹರಿಸಕ್ಕೆ ಮಧ್ಯಸ್ಥಿಕೆ ವಹಿಸುವಂಥದ್ದು ಯಾವುದು ಅಂತಂದ್ರೆ ವಿಶ್ವಸಂಸ್ಥೆ. ಮಧ್ಯಸ್ಥಿಕೆ ಅಂತಾನೆ ಆ ದೇಶ ಮತ್ತು ಈ ದೇಶವನ್ನ ಕೂರಿಸ್ಕೊಂಡು ಮಾತುಕತೆ ಮುಖಾಂತರ ಸಮಸ್ಯೆಯನ್ನ ಬಗೆಹರಿಸ್ತಕ್ಕಂಥ. ವಿಶ್ವಸಂಸ್ಥೆ ಏನ್ ಮಾಡ್ತಾ ಇದೆ? 45ರಲ್ಲಿ 2ನೇ ಮಹಾಯುದ್ಧ ಆದ್ಮೇಲೆ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ಸ್ಥಾಪನೆ ಆದ್ಮೇಲೆ ವಿಶ್ವಸಂಸ್ಥೆ ಎಲ್ಲಾ ದೇಶಗಳು ವಿಶ್ವಸಂಸ್ಥೆ ಹೇಳ್ದಂಗೆ ಕೇಳಬೇಕು ಅಂತಕ್ಕಂಥದ್ದು ಇದೆ. ಆದ್ರೆ ವಿಶ್ವಸಂಸ್ಥೆ ಯಾಕೆ ಗೊತ್ತಿಲ್ಲ, ಇವತ್ತು ಅಮೆರಿಕಾದ ವಶದಲ್ಲಿ ಇದೆ. ಅದು ಅಮೆರಿಕ ಹೇಳ್ದಂಗೆ ಕೇಳ್ತಾ ಇದೆ ಅಷ್ಟೇ. ಅದು ವಿಶ್ವಸಂಸ್ಥೆ ಯಾರು ಹೇಳ್ದಂಗೂ ಕೇಳಬೇಕಾಗಿಲ್ಲ. ಸೊ ವಿಶ್ವಸಂಸ್ಥೆ ನಿಜವಾಗ್ಲೂ ಸಹ ತನ್ನ ಪ್ರಣಾಳಿಕೆ ಅಂತಂದ್ರೆ ತನ್ನ ಉದ್ದೇಶದಲ್ಲಿ ಏನಿದೆ ಅಂತಂದ್ರೆ ದೇಶಗಳ ನಡುವೆ ಸಮಸ್ಯೆಗಳು ಬಂದಾಗ ಅದನ್ನ ರಾಜಿ ಒಪ್ಪಂದಗಳನ್ನ ಮಾಡಿಕೊಂಡು ಬಗೆಹರಿಸ್ಬೇಕು ಅಂತ ಇದೆ. ಆದ್ರೆ ಆ ಕೆಲಸ ಮಾಡ್ತಾ ಇಲ್ಲ. ಆ ಕೆಲಸ ಮಾಡದೇ ಆಗಿದ್ರೆ 1947ರಲ್ಲೇ ಏನು ಸ್ವತಂತ್ರ ಆದ್ಮೇಲೆ ಭಾರತ 50ರ ದಶಕದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಂದು ವಿವಾದವನ್ನ ನಾವು ವಿಶ್ವಸಂಸ್ಥೆಯ ಗಮನಕ್ಕೆ ತಂದಿದ್ದೀವಿ. ಆ ವಿಷಯ ವಿಶ್ವಸಂಸ್ಥೆಗೂ ಗೊತ್ತು, ಭಾರತ ಮತ್ತು ಪಾಕಿಸ್ತಾನ ನಡುವೆ ಏನಾಗಿದೆ ಅಂತಕ್ಕಂಥದ್ದು. ಭಾರತ ಮತ್ತು ಚೀನಾ ದೇಶದ ನಡುವಿನ ಸಮಸ್ಯೆಯನ್ನು ಸಹ ನಾವು ವಿಶ್ವಸಂಸ್ಥೆ ಗಮನಕ್ಕೆ ತಂದಿದ್ದೀವಿ. ಆದ್ರೆ ವಿಶ್ವಸಂಸ್ಥೆ ಇದುವರೆಗೂ ಸಹ ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ. ಮಧ್ಯಸ್ಥಿಕೆ ವಹಿಸದ್ದೇ ಆಗಿದ್ರೆ ಇದುವರೆಗೆ ಪಾಕಿಸ್ತಾನ ನಡುವೆ 2 ಯುದ್ಧಗಳು, ಚೀನಾ ದೇಶದ ನಡುವೆ ಒಂದು ಯುದ್ಧ ಆಗ್ತಾ ಇರಲಿಲ್ಲ. ಅಥವಾ ಭಾರತ ಮತ್ತು ಪಾಕಿಸ್ತಾನ ನಡುವೆ ಅಥವಾ ಭಾರತ ಮತ್ತು ಚೀನಾ ದೇಶದ ನಡುವೆ ಇವತ್ತು ಸಂಬಂಧ ಚೆನ್ನಾಗಿಲ್ಲ. ಸೊ ವಿಶ್ವಸಂಸ್ಥೆ ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸದೇ ಆದ್ರೆ ಇವತ್ತು ಯುದ್ಧ ನಡೆಯಲ್ಲ. ಆದ್ರೆ ಇವತ್ತು ಅತ್ಯಂತ ದೊಡ್ಡ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆ ವಿಶ್ವಸಂಸ್ಥೆ, 2ನೇ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆ ವಿಶ್ವಸಂಸ್ಥೆ. ಸೊ ಹೀಗಾಗಿ ಅದು ಮಧ್ಯಸ್ಥಿಕೆ ವಹಿಸಿ ಈ ದೇಶಗಳ ನಡುವಿನ ಒಂದು ಸಂಬಂಧವನ್ನ ಉತ್ತಮಪಡಿಸುವ ಕಡೆ ಗಮನ ಕೊಟ್ಟಾಗ ಯುದ್ಧ ಆಗಲ್ಲ ಅದು. ಸೊ ಅದು ರೀತಿಯಾದಂಥ ಒಂದು ಕಾನ್ಸೆಪ್ಟ್ ಆಗಿರ್ತದೆ. ಮತ್ತೆ ಇನ್ನೊಂದು ಕಾನ್ಸೆಪ್ಟ್, ಯುದ್ಧದ ಪರಿಹಾರ ಮಾರ್ಗಗಳಲ್ಲಿ ಜನಜಾಗೃತಿ ಮೂಡಿಸ್ಬೇಕು ಜನರಿಗೆ. ಫಸ್ಟ್ ಇದು ಏನಂತಂದ್ರೆ ಜನರಿಗೆ ಜಾಗೃತಿ ಮೂಡಿಸ್ಬೇಕು. ಯುದ್ಧ ಅಂತಕ್ಕಂತಹ ಕಾನ್ಸೆಪ್ಟ್ ಬಹಳ ಖುಷಿಕರವಾದಂತ ಕಾನ್ಸೆಪ್ಟ್ ಅಲ್ಲ. ಅದು ಬಹಳ ನೋವಿನ ಸಂಗತಿ. ಯುದ್ಧ ಅಂತಕ್ಕಂಥದ್ದು ಪಬ್ಲಿಕ್ ಜೀವನವನ್ನ ಹಾಳು ಮಾಡುತ್ತೆ. ಅದರಿಂದ ದೇಶ ಅನಾಭಿವೃದ್ಧಿ ಆಗ್ತದೆ, ಆರ್ಥಿಕ ಸಂಪನ್ಮೂಲಗಳೆಲ್ಲ ಹಾಳಾಗ್ತವೆ. ಏನಾಗ್ತಾ ಇದೆ ಇವತ್ತು, ಯುದ್ಧ ನಡೆಯಕ್ಕೆ ಜನರಲ್ಲಿ ಅವೇರ್ನೆಸ್ ಇಲ್ಲಿರತಕ್ಕಂಥದ್ದು ಒಂದು ಕಾರಣ. ಏನೋ ನಮ್ಮ ನೆರೆಹೊರೆಯ ರಾಷ್ಟ್ರ ಸರಿಯಾಗಿಲ್ಲ ಅಂತಕ್ಕಂಥದ್ದು ಜನರ ಮನೋಭಾವದಲ್ಲಿ ಇದೆ. ಆದ್ರೆ ಯಾಕೆ ಸರಿಯಾಗಿಲ್ಲ, ಏನಾಗಿದೆ, ಆ ಸರಿ ಇಲ್ದಿರ್ತಕ್ಕಂಥ ಸಂಬಂಧವನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ ಕಡೆ ಯೋಚನೆ ಮಾಡ್ಬೇಕೇ ವಿನಃ ನಾವು ಯುದ್ಧ ಮಾಡ್ಬಿಟ್ಟು ಆ ದೇಶದ ಸಂಬಂಧವನ್ನ ಇನ್ನೂ ನಾವು ಹಾಳು ಮಾಡ್ಕೊತೀವಿ ಹೊರತು ಆ ಸಂಬಂಧವನ್ನ ಉತ್ತಮ ಪಡಿಸ್ಕೊಳಕ್ ಆಗಲ್ಲ. ಸೊ ಈ ನಿಟ್ಟಿನಲ್ಲಿ ಜನರಿಗೆ ಜಾಗೃತಿ ಮೂಡಿಸಿ ಯಾವಾಗ ಅವ್ರಿಗೆ ಹೇಳ್ತೀವಿ ಅವ್ರಿಗೆ ಅರ್ಥ ಆಗ್ತದೆ. ಅದ್ ಬಿಟ್ಟು ಜನರಿಗೆ ಯಾವಾಗ್ಲೂ ಯುದ್ಧ ಮಾಡ್ಬೇಕು ಅಂತಕ್ಕಂಥ ಮನೋಭಾವ ಬಂದ್ಬಿಟ್ರೆ ಆ ಪ್ರೇರಣೆ ಅಧ್ಯಕ್ಷನಿಂದ ಹೋಗ್ತದೆ. ಅಧ್ಯಕ್ಷ ಅಂತಂದ್ರೆ ಆ ದೇಶದ ಮುಖ್ಯಸ್ಥನಿಗೆ. ಆಗ ಮುಖ್ಯಸ್ಥ ಅವ್ನಿಗೆ ಇಷ್ಟ ಇಲ್ದಿ ಇಷ್ಟೇ ಹೋಗ್ಲಿ ಸಾರ್ವಜನಿಕ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ಬೇಕಾಗ್ತದೆ, ಜನರಿಗೆ ಬೆಲೆ ಕೊಟ್ಟು ಅವನು ಯುದ್ಧ ಮಾಡ್ಬೇಕಾಗ್ತದೆ ಬೈ ಫೋರ್ಸ್. ಸೊ ಹೀಗಾಗಿ ಜನಜಾಗೃತಿಯನ್ನ ಮೂಡಿಸುವುದರ ಮುಖಾಂತರ ಯುದ್ಧವನ್ನ ನಾವು ತಡೆಗಟ್ಬೋದು. ಇದು ಒಂದು ಬಹಳ ಪ್ರಮುಖವಾದಂತಹ ಅಂಶ. ಅದೇ ರೀತಿಯಾಗಿ ಮತ್ತೊಂದು ಕಾನ್ಸೆಪ್ಟ್, ಯುದ್ಧವನ್ನ ತಡೆಗಟ್ಟಲು ಇರ್ತಕ್ಕಂಥ ಮತ್ತೊಂದು ಕಾನ್ಸೆಪ್ಟ್ ಯಾವುದು ಅಂತಂತಂದ್ರೆ ಸಾಮೂಹಿಕ ಭದ್ರತೆ ಅಂತಕ್ಕಂಥದ್ದು. ಸಾಮೂಹಿಕ ಭದ್ರತೆ ಅಂದ್ರೆ ಇವತ್ತು ನಿಮ್ಗೆಲ್ಲ ಗೊತ್ತಿರುವಂತ ವಿಷಯ, ನ್ಯಾಚುರಲ್ ಆಗಿ ಸಣ್ಣ ಪುಟ್ಟ ದೇಶಗಳ ಮೇಲೆ ದೊಡ್ಡ ದೇಶಗಳು ಯುದ್ಧ ಮಾಡುವಂಥದ್ದು. ಯಾಕೆಂದ್ರೆ ಸಣ್ಣ ಪುಟ್ಟ ದೇಶಗಳನ್ನ ಬೇಗ ಸೋಲಿಸ್ಬಿಡ್ಬೋದು ಅಂತಕ್ಕಂತಹ ಕಾರಣಕ್ಕೋಸ್ಕರ. ಆವಾಗ ಯುದ್ಧಗಳು ಆಗ್ತಾ ಇರ್ತವೆ. ಈ ತರ ಸಣ್ಣ ದೇಶಗಳ ಮೇಲೆ ದೊಡ್ಡ ದೇಶಗಳು ಯುದ್ಧ ಮಾಡ್ತಾ ಇರ್ತವೆ.
ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಬೇರೆ ದೇಶಗಳು ಸಣ್ಣ ದೇಶಗಳಿಗೆ ಅಂದ್ರೆ ಶಕ್ತಿ ಕಡಿಮೆ ಇರತಕ್ಕಂಥ ದೇಶಗಳಿಗೆ ಸಪೋರ್ಟ್ ಕೊಡ್ಬೇಕು. ಅವಾಗ ಏನ್ ಮಾಡ್ಬಿಡ್ತವೆ, ಅದು ಯುದ್ಧ ಮಾಡಕ್ ಬಂದಿರುತ್ತಲ್ಲ ದೊಡ್ಡ ದೇಶ, ಇದು ಬೇರೆ ದೇಶಗಳ ಸಪೋರ್ಟ್ ಇದೆ ಈ ದೇಶಕ್ಕೆ, ನಾವು ಯುದ್ಧ ಮಾಡಕ್ ಆಗಲ್ಲ ಅಂತಕ್ಕಂಥ ಮನೋಭಾವ ಆ ದೇಶಕ್ಕೆ ಬಂದ್ಬಿಡುತ್ತೆ. ಹೀಗಾಗಿ ಸಣ್ಣ ಪುಟ್ಟ ದೇಶಗಳಿಗೆ ಬೇರೆ ದೇಶಗಳು ಸಪೋರ್ಟ್ ಕೊಟ್ಟಾಗ ದೊಡ್ಡ ದೇಶಗಳು ತಮ್ಮ ಶಕ್ತಿ ಪ್ರಯೋಗವನ್ನ ಮಾಡಕ್ಕೆ ಹೋಗಲ್ಲ. ಅದನ್ನೇ ನಾವು ಏನಂತ ಕರಿತೀವಿ ಅಂತಂದ್ರೆ ಸಾಮೂಹಿಕ ಭದ್ರತೆ ಅಂತ ಕರಿತಕ್ಕಂಥ. ಸೊ ಈ ನಿಟ್ಟಿನಲ್ಲಿ ಯುದ್ಧವನ್ನ ನಾವು ತಡೆಗಟ್ಟಕ್ಕೆ ಅನೇಕ ಮಾರ್ಗಗಳು ಇರ್ತಕ್ಕಂಥವು. ಆದ್ರೆ ಮನಸ್ಸು ಮಾಡಬೇಕು, ರಾಷ್ಟ್ರೀಯ ನಾಯಕರುಗಳು ಮನಸ್ಸು ಮಾಡಬೇಕು. ಆ ರಾಷ್ಟ್ರೀಯ ನಾಯಕರುಗಳಿಗೆ ಸಾರ್ವಜನಿಕ ಅಭಿಪ್ರಾಯ ಅವರೂ ಸಹ ಒಂದು ಪ್ರೇರಣೆ ತರ ಇರಬೇಕು. ಯಾವುದೇ ಸಮಸ್ಯೆಗಳು ಬಂದ್ರೆ ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಬೋದು, ಇಲ್ಲ ಅಂತಂದ್ರೆ ಅದರಿಂದಾಗಿ ನಮಗೆ ನಷ್ಟ ಆಗ್ತದೆ ಅಂತಕ್ಕಂಥ ಮನೋಭಾವವನ್ನ ಇಟ್ಕೊಂಡಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಯುದ್ಧಗಳು ಸಂಭವಿಸಲ್ಲ. ಇವತ್ತು ಜಗತ್ತಿನ ಬಲಿಷ್ಠ ರಾಷ್ಟ್ರಗಳೆಲ್ಲ ಒಪ್ಪಂದಗಳನ್ನ ಮಾಡ್ಕೊಳ್ಬೇಕು, ಮೈತ್ರಿಕೂಟಗಳನ್ನ ರಚಿಸ್ಕೊಳ್ಬೇಕು, ಆಮೇಲೆ ಸ್ನೇಹಯುತವಾದಂತಹ ಸಂಬಂಧವನ್ನ ಹೊಂದ್ಕೊಳ್ಬೇಕು. ಈ ತರ ಇದ್ದಾಗ ಯುದ್ಧ ಆಗಲ್ಲ. ಅದೇ ರೀತಿಯಾಗಿ ಪ್ರಾದೇಶಿಕ ಸಂಘ ಸಂಸ್ಥೆಗಳಾಗಿರ್ಬೋದು, ಸಾರ್ಕ್, ಆಮೇಲೆ ವಿಶ್ವಸಂಸ್ಥೆ ಆಗಿರ್ಬೋದು, ಇವೆಲ್ಲ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದೇ ಅದೇ. ಅಂದ್ರೆ ಯಾವುದೇ ದೇಶಗಳ ಸಮಸ್ಯೆಗಳನ್ನ ಶಾಂತಿಯುತವಾಗಿ ಬಗೆಹರಿಸ್ಕೊಟ್ರೆ ಅಲ್ಲಿ ದೇಶಗಳ ನಡುವೆ ಯುದ್ಧ ಆಗಲ್ಲ. ಇದು ಯುದ್ಧದ ಪರಿಹಾರ ಮಾರ್ಗಗಳ ಬಗ್ಗೆ ಒಂದು ಇರುವಂತಹ ಒಂದು ಮಾಹಿತಿ. ಸೊ ಇದಾದ್ಮೇಲೆ ಕನ್ಕ್ಲೂಷನ್ ಮಾಡೋದಾದ್ರೆ, ಇವತ್ತು ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಬಳಿ ಒಂದು ಅಂದಾಜು 50,000 ಮಿಲಿಯನ್ ಅಣುಬಾಂಬುಗಳು ಇರ್ತಕ್ಕಂಥದ್ದು. ಸೊ ಒಂದು ಶಕ್ತಿ ಪ್ರಯೋಗಗಳನ್ನ ತೋರಿಸ್ಕೊಳ್ಳುವುದನ್ನ ನಾನು ಇಲ್ಲಿ ಯುದ್ಧ ಅಂತ ಕರೀಬಹುದು. ಹಿಂಸಾತ್ಮಕ ಹೋರಾಟ, ಯುದ್ಧ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಯುದ್ಧ ಯಾವಾಗ ಆಗ್ತದೆ ಅಂತ ಕೇಳಿದ್ರೆ, ಯಾವಾಗ ರಾಜಿ ಸಂಧಾನ ಮಾಡಿಕೊಂಡು ಒಪ್ಪಂದ ಮಾಡ್ಕೊಳ್ತೀವಿ, ಆ ಒಪ್ಪಂದಗಳು ಮುರಿದು ಬಿದ್ದಾಗ, ಮಾತುಕತೆ ವಿಫಲವಾದಾಗ ಯುದ್ಧ ಆಗ್ತದೆ. ಸೊ ಏನೇ ಆಗಿರಲಿ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಹೆಚ್ಚಿನ ಬೆಲೆ ಇರ್ತಕ್ಕಂಥದ್ದು ಶಾಂತಿಯುತವಾದಂತಹ ತತ್ವಕ್ಕೆ. ಆ ತತ್ವಕ್ಕೆ ಪ್ರತಿಯೊಂದು ದೇಶಗಳು ಸಹ ತಲೆಬಾಗಬೇಕಾಗ್ತದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವ ಕೊಡಲೇಬೇಕು ಎಲ್ಲ ದೇಶ. ಯಾವುದೇ ದೇಶ ಗೌರವ ಕೊಟ್ಟಿಲ್ಲ ಅಂದ್ರೆ ಇವತ್ತು ಅದಕ್ಕೆ ಪನಿಷ್ಮೆಂಟ್ ಆಗಲ್ಲ, ಬೇರೆ ದಿನ ಅದಕ್ಕೆ ಪನಿಷ್ಮೆಂಟ್ ಆಗ್ತದೆ. ಸೊ ಇಷ್ಟು ಒಂದು ಏನು 3 ತರಗತಿಗಳಲ್ಲಿ ನಾನು ಹೇಳಿದ್ದೀನಿ. ಯುದ್ಧ ಎಂದ್ರೇನು, ಯುದ್ಧಕ್ಕೆ ಕಾರಣಗಳು, ಜೊತೆಗೆ ಯುದ್ಧದ ಪರಿಹಾರಗಳು, ಮತ್ತೆ ನೆನ್ನೆ ಕ್ಲಾಸಲ್ಲಿ ಹೇಳಿದ್ದು ನಾನು ಯುದ್ಧದಿಂದ ಏನೇನು ಅನಾಹುತಗಳು ಆಗ್ತವೆ, ಲಾಸ್ ಆಗ್ತವೆ ಅಂತಕ್ಕಂಥದ್ದು ಬಹಳ ವಿಸ್ತಾರಮಕವಾದಂತಹ ಇದು ಅಧ್ಯಯನ. ಸೊ ಇದೇ ಕಾನ್ಸೆಪ್ಟ್ ಬಗ್ಗೆ ನಾನು ಮಾತನಾಡಿದ್ದೀನಿ ಒಂದು ಯೂಟ್ಯೂಬ್ ಇದರಲ್ಲಿ, ಅದನ್ನ ನೀವು ಒಂದ್ಸಲಿ ನೋಡಿ. ಸೊ ಇಷ್ಟು ಹೇಳ್ತಾ ಇಲ್ಲಿಗೆ ಯುದ್ಧದ ಪರಿಕಲ್ಪನೆ ಮುಕ್ತಾಯ ಆಗಿದೆ. ನಾನು ನಂತರದ ತರಗತಿಗಳಲ್ಲಿ ಬೇರೆ ವಿಚಾರ ಮಾತಾಡ್ತೀನಿ. ಪ್ರಚಾರ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದು 10 ಮಾರ್ಕ್ಸ್ಗೆ. ಆ ವಿಷಯದ ಬಗ್ಗೆ ಮಾತಾಡ್ತೀನಿ. ಸೊ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ನೆನ್ನೆ ಸುಮಾರು ಜನ ನನ್ಗೆ ಹೇಳ್ದೇನೆ ಕೆಲವರು ತರಗತಿಯಿಂದ ಹೊರಗಡೆ ಹೋದ್ರು. ಸೊ ಹೇಳ್ಬಿಟ್ಟು ಹೋದ್ರೆ ನಾನು ಸಹ ಹೊರಗಡೆ ಹೋಗೋಕೆ ಅನುಕೂಲ ಆಗ್ತದೆ. ಯಾಕೆ ಅಂತಂದ್ರೆ ನಾನು ಮ್ಯೂಟ್ ಮಾಡ್ಬಿಟ್ಟು ವಿಡಿಯೋ ಮ್ಯೂಟ್ ಮಾಡ್ಬಿಟ್ಟು ನಾನು ಪಾಠ ಮಾಡ್ಬೋದು. ಆದರೆ ನಿಮಗೆ ಅದು ಎಫೆಕ್ಟಿವ್ ಆಗಿ ಕಾಣಲ್ಲ ಅಂತಕ್ಕಂಥ ಕಾರಣಕ್ಕೋಸ್ಕರ ನಾನು ನನಗೆಷ್ಟೇ ತೊಂದರೆ ಆಗ್ತಾ ಇದ್ರು ನಾನು ಅದನ್ನು ಮುಂದೆ ಗಮನಕ್ಕೆ ತರ್ದೇನೆ ನಾನು ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಹೆಲ್ಪ್ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾನು ವಿಡಿಯೋವನ್ನು ನಾನು ಆನ್ ಮಾಡಿ ಮಾಡ್ತಾ ಇದ್ದೀನಿ. ಸೊ
ಆದರೂ ಸಹ ನೀವು ಅದರ ಒಂದು ಸದುಪಯೋಗ ಪಡಿಸ್ಕೊಳ್ಳದೇ ಇರತಕ್ಕಂಥದ್ದು ನಿಜವಾಗ್ಲೂ ಸಹ ಬೇಜಾರು ಆಗಿದೆ. ಆ ನಿಟ್ಟಲ್ಲಿ ಮುಂದೆ ನೀವು, ನಾನು ಬೇಕಾದ್ರೆ ನಿಮ್ಗೇನಾದರೂ ನನ್ನ ವಿಡಿಯೋದಿಂದ ನಾನು ಬರೀಬೇಕಾದ್ರೆ ವಾಯ್ಸಿಂದನೂ ಸಹ ನಾನು ಮಾತಾಡ್ತೀನಿ ನೆಕ್ಸ್ಟ್ ಬೇಕಾದ್ರೆ ಕ್ಲಾಸಲ್ಲಿ. ನಿಮಗೆ ಆ ಥರದ್ದು ಏನಾದರೂ ಇರ್ಸು ಮುರ್ಸು ಆಗ್ತದೆ ವಿಡಿಯೋ ನೋಡ್ಕೊಂಡು ಪಾಠ ಕೇಳೋಕ್ಕೆ ಅಂತಂದರೆ ನೀವು ವಿಡಿಯೋನೇ ಆಫ್ ಮಾಡಿಬಿಡಿ ಅಷ್ಟೇ. ಸೊ ಹೀಗಾಗಿ ಏನಾದರೂ ಕ್ಲಾರಿಫಿಕೇಶನ್ ಇದ್ದರೆ ಕೇಳ್ಬೋದು. ನಾನು 3 ದಿನ ತೆಗೆದುಕೊಳ್ತೀನಿ ವೀಕ್ಲಿ, ಇನ್ನು 3 ದಿನ ಮೇಡಮ್ ತೆಗೆದುಕೊಳ್ತಾರೆ. ಅದು ನಾನು ಹೇಳ್ತೀನಿ ಯಾವತ್ತು ಅಂದರೆ ನೆನ್ನೆನೂ ನಾನೇ ತೆಗೆದುಕೊಳ್ತೀನಿ, ಇವತ್ತು ಸಹ ನಾನೇ ತೆಗೆದುಕೊಳ್ತೀನಿ, ಇನ್ನೊಂದು ದಿನ ಯಾವತ್ತು ತೆಗೆದುಕೊಳ್ತೀನಿ ಅದನ್ನು ಸಹ ನಾನು ಹೇಳ್ತೀನಿ. ಇನ್ನು ಉಳಿದಂಥ ದಿನ ಸರೋಜಮ್ಮ ಮೇಡಮ್ ತೆಗೆದುಕೊಳ್ತಾರೆ. ಮುಂದಿನ ಒಂದು ವೇಳೆ ಏನಾದರೂ ಯಾವತ್ತಾದ್ರೂ ಆಫ್ಲೈನ್ ಕ್ಲಾಸ್ ಬಂದಾಗಲೂ ಸಹ ತರಗತಿಗಳಲ್ಲಿ ಅದೇ ಟೇಬಲ್ ಮುಂದುವರಿಯುತ್ತೆ. ಜೊತೆಗೆ ನಾನು ಆಲ್ರೆಡಿ ಸಿಲೆಬಸ್ಸು ಸಹ ನೆನ್ನೆ ಯಾವುದೇ ತೆಗೆದುಕೊಳ್ತಾರೆ ಅಂತ ಹೇಳಿದ್ದೀನಿ. ಫಸ್ಟು ಚಾಪ್ಟ್ರು 2 ಚಾಪ್ಟ್ರು ಮತ್ತು ಅದರಲ್ಲಿ ಏನು ಅಂತ ಅವ್ರು ತೆಗೆದುಕೊಳ್ತಾರೆ. ಕೊನೆ ಚಾಪ್ಟ್ರು ಸಹ ನಾನು ಮಧ್ಯದಲ್ಲಿ ಕೆಲವು ತೆಗೆದುಕೊಳ್ತೀನಿ ಅಂತ ಹೇಳಿದ್ದೀನಿ. ಸೊ ಏನಾದರೂ ಇದ್ದರೆ ಕ್ಲಾರಿಫಿಕೇಶನ್ ಇದ್ದರೆ ಕೇಳ್ಬೋದು, ಏನಾದ್ರು ಇದ್ದರೆ ಮಾತಾಡ್ಬೋದು, ಬೇಕಾದ್ರೆ ಕ್ಲಾರಿಫಿಕೇಶನ್ ಇದ್ದರೆ ಕೇಳ್ಬೋದು, ಏನಾದರೂ ವಿಚಾರ ಇದ್ದರೆ ವಿನಿಮಯ ಮಾಡ್ಕೊಳ್ಬೋದು. ಏನು ನಯನಾ? ಹಲೋ ನಯನಾ? ಹಲೋ, ಅದೇ ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ ನಯನಾ. ಹೌದಾ, ನಿಮ್ಮದು ಕಾಂಬಿನೇಷನ್ ಯಾವುದು? ಓಕೆ. ನಿಮ್ಗೇನಾದರೂ ಇನ್ನೇನಾದರೂ ಬದಲಾವಣೆ ಬೇಕು ಅಂತಂದರೆ ಹೇಳ್ಬೋದು ಪಾಠದಲ್ಲಿ, ಅಥವಾ ಏನಾದರೂ ವಿಷಯಗಳಿದ್ದರೆ ಹೇಳ್ಬೋದು. ಯಾಕಂದರೆ ನಾನು ಇದಕ್ಕೆ ಇಂಡಿವಿಜುವಲ್ ಹೇಳ್ತಾ ಇದ್ದೀನಿ ಅಂತಲೇ ಇಲ್ಲಿ ನೋಡಿದೆ, ಅದಕ್ಕೆ ಹೇಳಿದೆ. ಕ್ಲಾಸಲ್ಲಿ ಆಗಿದ್ರೆ ಅದು ನನಗೆ ಫೇಸ್ ಕಟ್ ಯಾರು ಅಂತ ಗೊತ್ತಾಗ್ತಿತ್ತು. ಸೊ ಏನಾದರೂ ಬದಲಾವಣೆ ಇದ್ದರೆ ಹೇಳ್ಬೋದು ಬೇಕಾದ್ರೆ. ಹೌದಾ, ಓಕೆ, ಥ್ಯಾಂಕ್ ಯು ತುಂಬ. ಕುಸುಮ, ಹಾಂ, ನಿಮ್ಗೇನಾರು ಬೇಕಪ್ಪ ಬದಲಾವಣೆ? ಥ್ಯಾಂಕ್ ಯು ತುಂಬ ಸಂತೋಷ. ಸಾಧನ ಬಂದಿದ್ದಾಳಾ? ಸಾಧನಾ, ಓಕೆ. ಸಾಧನ ಹೇಗಿದೆಯಾ? ಎಲ್ಲಿದ್ಯಾ? ನಾನು ನೋಡಿ ಚೆನ್ನಾಗಿದ್ದೀನ ಚೆನ್ನಾಗಿಲ್ವ ಅಂತ ಹೇಳು ನೋಡೋಣ. ಏನಪ್ಪ? ಅಲ್ಲ, ಏನೋ ಅಂತ ಇದ್ದಾರೆ, ಯಾರೋ ಏನೋ ಅಂದರು. ಏನಂದ್ರು? ಅದೆಲ್ಲ ಆಯ್ತಲ್ಲಪ್ಪ, ನಾನು ಕೇಳಿದೆ ಅಂತ ಹೇಳಿ ಅವ್ರಿಗೆ ತಿಂಡಿ ಆಯ್ತಾ ಅಂತ ಕೇಳಿದೆ ಅಂತ ಹೇಳಿ. ಸಾಧನಾ, ಕೇಳಿಸ್ಕೊತಾ ಇದ್ದೀರಾ ನಾನು ಹೇಳ್ತಾ ಇರೋದು? ನನ್ನ ವಿಡಿಯೋ ಕಾಣಿಸ್ತೈತಾ ನಿಮಗೆ? ಹಲೋ, ಓಕೆ. ನಾನು ಸಹ ಅವ್ರನ್ನ ಕೇಳಿದೆ ಅಂತ ಹೇಳಿದೆ ಅನ್ನಿ. ಅವ್ರಿಗೆ ನೀವು ಓಕೆ ಓಕೆ ಓಕೆ. ಸೊ ನಾನು ಲಾಸ್ಟಲ್ಲಿ ಹೇಳಿ ಇಟ್ಬಿಡ್ತಾ ಇದ್ದೀನಿ. ಅವ್ರಿಗೂ ಸಹ ನೀವು ಹೆಲ್ಪ್ ಮಾಡಿಕೊಡಿ ಮನೆಯಲ್ಲಿ. ಯಾವಾಗಲೂ ಸಹ ನೀವು ಅವ್ರ ಜೊತೆಲಿ ಇರಬೇಕು, ಅವ್ರು ಹೇಳ್ದಂಗೆ ನೀವು ಕೇಳ್ಕೊಂಡು ಹೋಗಬೇಕು. ಆಗ್ಬೋದಾ? ಹಲೋ ಹಲೋ, ಓಕೆ ಆಯಿತು. ಥ್ಯಾಂಕ್ ಯು ಇವತ್ತಿನ ಕ್ಲಾಸ್ಗೆ ಬಂದದಕ್ಕೆ ನಿಮಗೆ. ನಾನು ನೆಕ್ಸ್ಟ್ ಕ್ಲಾಸ್ ಯಾವುದು ತೆಗೆದುಕೊಳ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ತುಂಬ ಸಂತೋಷ.